ದೇವರೇ ಇಲ್ಲ ಅಂತ ಹೇಳುವಂತಹ ಚಾರ್ವಾಕನ ಶಿಷ್ಯರು ನಮ್ಮಲ್ಲಿದ್ದಾರೆ. ಅಂಥ ರಾಜ್ಯದಲ್ಲಿ ದೇವರಿಗೆ ಬೇಕಾಗಿ ಹುಡ್ಕೊಳ್ಳೋದು ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಮೊದಲೇ ನನಗೆ ಪಕ್ಷ ಬದಲಾವಣೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಮೊದಲನೇದಾಗಿ ನಾನು ಮಹಿಳೆ. ರಾಮಟ್ರಿಗೆ ಶಕ್ವಕ್ಕ MLA ಆದರೂ ಪ್ರಯೋಜನ ಇಲ್ಲ, MLA ಆಗದಿದ್ರೂ ಪ್ರಯೋಜನ ಇಲ್ಲ. ಮನೆ ಮನೆಗೆ ಹೋಗಿ ನಾನೇ ನಿಲ್ಲಿಸಿದ್ದು ಗೌರವ ಉಳಿಸಿ ಅಂತ ಕೇಳಿದ್ದಾರೆ ಅಂಥವರನ್ನು ಸತ್ಯ ನಾನು ಯಾವತ್ತೂ ಅವ್ರನ್ನ ಬಹಳ ಎತ್ತರದಲ್ಲಿ ಇರ್ತೇನೆ. ನಾನು ಒಬ್ಬರಿಗೆ ಒಂದು ಗ್ಲಾಸು ಚಹಾ ಕೊಡಲಿಲ್ಲ, ಕಾಫಿ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಊಟ ಕೊಡಲಿಲ್ಲ, ಪೈಸೆ ಅಂತೂ ಕೊಟ್ಟೇ ಇಲ್ಲ. ನಾನು 3 PU ತಂದಿದ್ದೇನೆ, 2 ಡಿಗ್ರಿ ತಂದಿದ್ದೇನೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಂದಿದ್ದೇನೆ, ಅಂಬೇಡ್ಕರ್ ವಸತಿ ಶಾಲೆ ತಂದಿದ್ದೇನೆ, ಎಲ್ಲ ಮಿನಿವಿಧಾನ ಏನೆಲ್ಲ ತಂದಿದ್ದೇನೆ. ಯಾರಾದರೂ ಒಂದು ಬ್ಯಾನರ್ ಹಾಕಿದಾರ ಕೇಳಿ. ನನ್ನ ಬ್ಯಾನರಲ್ಲಿ ಶಕ್ವಕ್ಕನನ್ನು ನೋಡಿ ಯಾರೂ ಓಟು ಕೊಟ್ಟದ್ದಿಲ್ಲ. ಬ್ಯಾನರು ಹಾಕಿ ಶಕ್ವಕ್ಕ ನಿಮಗೊಂದು ಸಲಾಮ್ ಅಂತ ಹೇಳಿದವರೂ ಇಲ್ಲ. ಕೊಲೆ ಅಂತ ಹೇಳಿದರೆ ಕೋಳಿ ನಾಯಿಯನ್ನು ಕೊಲೆ ಮಾಡಿದರೆ ಕೇಸ್ ಆಗ್ತದೆ, ಕೋಳಿ ಅಂಕ ಮಾಡಿದರೆ ಕೇಸ್ ಆಗ್ತದೆ. ಆದರೆ ಹಾಗೆ ಏನಿಲ್ಲ, ಅವ ಇನ್ನು ನಾಳೆ ಜಾಮೀನಿಯಲ್ಲಿ ಬರ್ತಾನೆ, ಇನ್ನೊಂದು ಹುಡುಗಿ ಮನೆಗೆ ಹೋಗಿ ನಿಲ್ತಾನೆ. ನಾವೇನು ಸುಭಾಗರಲ್ಲ, ನಮಗೆ ಓಟು ಬೇಕು. ನಾನು ಇನ್ನೊಮ್ಮೆ ಗೆಲ್ಲಬೇಕಿದ್ರೆ 4 ಏನಾದರೂ ಒಂದು ಆಗಬೇಕು, ನಾನೊಂದು ಸೈಡು ನಿಲ್ಲಬೇಕು. ಹಾಗೆ ನಾವು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇಡೀ ಸಮಾಜ ಹಾಳಾಗುವುದಕ್ಕೆ TV ಚಾನೆಲ್ ಮತ್ತು ಮೊಬೈಲ್ ಕಾರಣ. ಮಹಿಳೆಯರಿಗಾಗಿ ಒಂದು ಸಮರ್ಪಣ ಅಂತ ಒಂದು ಸಂಸ್ಥೆ ಕಟ್ಟಿದೆ. ಸಮರ್ಪಣ ಅಂದರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ. ಯಾರು ನಮ್ಮ ಹೆಂಗಸರು ಬರುವುದಿಲ್ಲ, ಮಾಡೋದು ನಾನೇ. ಆದರೂ ಕೂಡ ಒಂದು ಸಂಘಟನೆ ಕಟ್ಟಿ ನಾನದರಲ್ಲಿ ಏನಿಲ್ಲ, ನಾನೇ ಹೆಸರಿಗೆ ಇನ್ನೊಬ್ಬರನ್ನು ಅಧ್ಯಕ್ಷರು, ಗಂಗಾರತ್ನ ಅಂತ ಒಬ್ಬರನ್ನು ಅಧ್ಯಕ್ಷರು ಮಾಡಿದೆ. ವರಮಹಾಲಕ್ಷ್ಮಿ ಪೂಜಾ ಕಮಿಟಿ ಅಂತ ಮಾಡಿದರು. ಶುಭಮಾಲಿನಿ ಮಲ್ಲಿ ಅಂತ ಅವರನ್ನು ಅಧ್ಯಕ್ಷರು ಮಾಡಿದೆ. ಅದರಲ್ಲಿ ಮರಿಯಮ್ಮ ಥೋಮಸ್, ಜೋರ, ಮರಿಯಮ್ಮ, ಕ್ರಿಶ್ಚನು, ಹಿಂದೂ, ಮುಸ್ಲಿಮು ಎಲ್ಲ ಇತ್ತು. ಯಾರು ನಮಗೆ ಹಿಂದುತ್ವದ ವ್ಯಕ್ತಿ ಹೇಳ್ಬೋದು. ರವೀಶ್ ತಂತ್ರಿಗಳು ಗೆಸ್ಟಾಗಿ ಬಂದಿದ್ರು ಅವತ್ತು ಪೂಜೆಗೆ. ಅವರು ಅದನ್ನೇ ಹೇಳಿದರು, ಬಹುಶಃ ಭಾರತದಲ್ಲೇ ಇದು ಫಸ್ಟ್ ಇರ್ಬೋದು ಎಲ್ಲ ಸೇರ್ಕೊಂಡು ಮಾಡೋದು ಅಂತ. ಅದು ಕಂಟಿನ್ಯೂ ಮಾಡಿದೆವು. ಮಾಡಿ ಇಷ್ಟರವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಯಾರು ಬಂದರು, ನಂದೇನೆಂದರೆ ನಂಬಿಕೆಯಲ್ಲಿ ಬರಬೇಕು. ಹೌದು, ನೀವು ಯಾವುದೇ ನೀವು ಚರ್ಚಿಗೆ ಹೋಗಿ ಅಲ್ಲಿ ನಾನಿದ್ದೇನೆ. ನಾನು BJPಯಲ್ಲಿ ಇದ್ದರೂ ವೆಲಂಕಣಿಗೆ ಹೋಗಿದ್ದೇನೆ, ಗೊತ್ತಾಯ್ತಲ್ಲ. ಯಾಕಂದರೆ ನಿಮಗೆ ನಂಬಿಕೆ ಉಂಟಾ ಅಥವಾ ನಿಮಗೆ ಅದನ್ನು ನೋಡಬೇಕು ಅಂತ ಉಂಟಾ? ಅಲ್ಲಿ ನಮ್ಮ ದೇಶದಲ್ಲಿ ಒಂದು ನನ್ನ ಮನಸ್ಸಿಗೆ ಅನಿಸಿದ್ದು ಕಾಣಿತು. ನೀವು ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ, ಸುಬ್ರಹ್ಮಣ್ಯದ ಒಂದು ಫೋಟೋ ತರ್ತೀರಿ, ಎಲ್ಲಿ ಇಡ್ತೀರಿ? ದೇವರ ಕೋಣೆಯಲ್ಲಿ ಇಡ್ತೀರಿ. ನಿಮ್ಮ ಅಮ್ಮ ಕಟೀಲ್ಗೆ ಹೋಗ್ತಾರೆ, ಕಟೀಲ್ ದೇವಿಯದ್ದು ತರ್ತಾರೆ, ಎಲ್ಲಿ ಇಡ್ತಾರೆ? ಅಲ್ಲೇ ಇಡ್ತಾರೆ. ಇನ್ನೊಬ್ಬ ಮಧುರಿಗೆ ಹೋಗ್ತಾರೆ, ಅಪ್ಪ ಗಣಪತಿಯನ್ನು ತರ್ತಾರೆ, ಅಲ್ಲೇ ಇಡ್ತಾರೆ. ಅಂದರೆ ಆ 3 ದೇವರು ಜಗಳಾಡುವುದಿಲ್ಲ. ಹೌದು. ಹಾಗೇನೆ ಭಾರತದ ಈ ದೇಶದಲ್ಲಿ ಕ್ರಿಶ್ಚಿಯನ್ರು ಯೇಸುವನ್ನು ಪೂಜೆ ಮಾಡ್ತಾರೆ, ಮುಸ್ಲಿಮರು ಅಲ್ಲನನ್ನು ಮಾಡ್ತಾರೆ. ನಾವು ಬೇಕಾದವರನ್ನೆಲ್ಲ ಮಾಡ್ತೇವೆ. ಎಲ್ಲ ಬಿಟ್ಟು ಕಾವಿ ಹಾಕಿ ನಾನು ಕೂತ್ರೆ ನನ್ನನ್ನು ಮಾಡ್ತಾರೆ. ಹಾಗೆ ಅಂತ ನಾಸ್ತಿಕರು ಇದ್ದಾರೆ ನಮ್ಮಲ್ಲಿ. ದೇವರೇ ಇಲ್ಲ ಅಂತ ಹೇಳುವಂತಹ ಚಾರ್ವಾಕನ ಶಿಷ್ಯರು ನಮ್ಮಲ್ಲಿದ್ದಾರೆ. ಅಂಥ ರಾಜ್ಯದಲ್ಲಿ ದೇವರಿಗೆ ಬೇಕಾಗಿ ಹುಡ್ಕೊಳ್ಳೋದು ಅಗತ್ಯ ಇಲ್ಲ ಅಂತ ನನ್ನ ಭಾವನೆ ಮೊದಲೇ. ಅದರಲ್ಲಿ ನಾವು ಅವರ ಇದು ಅಂತ ಹೇಳೋದು ತಪ್ಪು. ನೀವು ದೇಶದ್ರೋಹದ ವಿಚಾರದಲ್ಲಿ ತೊಡಗಿದ್ರೆ ಅಥವಾ ಅದರಲ್ಲಿ ಭಾಗವಹಿಸಿದರೆ ಅಥವಾ ಪ್ರೋತ್ಸಾಹ ಕೊಟ್ಟರೆ ಅದಕ್ಕೆ ವಿರೋಧ. ದೇಶ ಮೀನು, ದೇಶ ಇದ್ದರೆ ನಾವಿದ್ದೇವೆ.
ದೇಶ ಇದ್ದರೆ ಶಕ್ವಕ್ಕನೋ ಅಕ್ಷತನೋ ಧನುವೋ ಸಂತ ಎಲ್ಲ ಇರ್ತೇವೆ. ಆದರೆ ದೇಶವಿಲ್ಲದಿದ್ದರೆ ನಾವು ಯಾವ ಪಕ್ಷ ಆದ್ರೇನು ಯಾವುದಾದ್ರೇನು. ಆದ ಕಾರಣ ದೇಶ ಮುಖ್ಯವೇ. ಆ ದೇಶಕ್ಕೆ ಅವಮಾನ ಅನ್ಯಾಯ ಮಾಡುವವ ಯಾರೇ ಆದರೂ ಸಹಿಸಬಾರ್ದು. ಇದು ಇವತ್ತಿಗೂ ನನ್ನಲ್ಲಿ ಇರುವಂಥದ್ದು. ಅದು ಒಂದೇ ವರ್ಗ ಅಲ್ಲ, ದೇಶದ ಸೈನ್ಯದ ಗುಟ್ಟನ್ನು ಕೊಟ್ಟವರೆಲ್ಲ ಒಂದೇ ವರ್ಗದವರು. ಅದನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಅದು ಒಂದು ಈ ವರ್ಗ ಆದರೆ ಮಾತ್ರ ಹೇಳ್ತಾರೆ. ನಾನು ಹೇಳೋದು ಯಾರೇ ಆಗಲಿ, ಯಾರು ಅತ್ಯಾಚಾರ ಮಾಡ್ತಾನೆ ನಾನು ಹೌಸಲ್ಲಿ ಹೇಳಿದ್ದೇನೆ, ಸಾರ್ವಜನಿಕವಾಗಿ ಗಲ್ಲಿಗೆ ಹಾಕಿ ಒಂದು 4 ಜನರನ್ನು ಗಲ್ಲಿಗೆ ಹಾಕಿದರೆ ತನ್ನಷ್ಟಕ್ಕೆ ಎದುರುಕೊಳ್ತಾರೆ. ಅದು ಹಿಂದೂ ಮುಸ್ಲಿಂ ಅಂತ ಯಾಕೆ ನೋಡ್ಕೋಬೇಕು ಅಂತ ಈ ಭಾವನೆ ನನ್ನದು. ಹಾಗೆ ನಮ್ಮ ಇದು ನಡೀತಾ ಇದೆ. ಆಮೇಲೆ ಕಾಂಗ್ರೆಸ್ಸಿಗೂ ನನಗೆ ಪಕ್ಷ ಬದಲಾವಣೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಒಂದನೇದಾಗಿ ನಾನು ಮಹಿಳೆ, ಎರಡನೇದಾಗಿ ಸಮಾಜಕ್ಕೆ ಏನೋ ಹೇಳುವಂಥವಳು. ನಾನೇ ಏನು ನೀವು ಹೇಳಿದ್ರು ನೀವು ಅಧಿಕಾರಕ್ಕೆ ಹೋಗಿದ್ರಿ ಅಂತ ಹೇಳೋದು, ಆದ ಕಾರಣ ಬೇಡ ಅಂತ. ಆದರೆ ನಮ್ಮ ರಾಮಭಟ್ರಿಗೆ ಹಾಗಲ್ಲ. ನೋಡಿಯಮ್ಮ, ಅವರು ಇದು ಮಾಡಿದ್ದಕ್ಕೊಮ್ಮೆ ಕಲಿಸಲೇಬೇಕು ನೀವು, ಅಂದರೆ ನಿಮ್ಮನ್ನು ಮುಂದಿಟ್ಟು ನಾವು ಕೆಲಸ ಮಾಡೋದು ಅಂತ. ನಾನು ರಾಮಭಟ್ರು ತೀರ್ಕೊಂಡಿದ್ದಾರೆ, ಅವರಿಗೆ ಚಿರಋಣಿ. ಯಾಕಂದರೆ ನಾನು ಗೆದ್ದು ರಾಮಭಟ್ರಿಗೆ ಏನಾಗಬೇಕು? ರಾಮಭಟ್ರಿಗೆ ಶಕ್ವಕ್ಕ MLA ಆದರೂ ಪ್ರಯೋಜನ ಇಲ್ಲ, MLA ಆಗದಿದ್ದರೂ ಪ್ರಯೋಜನ ಇಲ್ಲ. ಆದರೆ ಒಂದು ಛಲದಿಂದ ಆ ಪ್ರಾಯದಲ್ಲಿ ನಾನು ಕಾಂಗ್ರೆಸ್ಸಲ್ಲಿ ಓಟಿಗೆ ನಿಂತಾಗ ಮನೆಗೆ ಹೋಗಿ ನಾನೇ ನಿಲ್ಲಿಸಿದ್ದು ಗೌರವ ಉಳಿಸಿ ಅಂತ ಕೇಳಿದ್ದಾರೆ. ಅಂಥವರನ್ನು ಸತ್ಯ ನಾನು ಯಾವತ್ತೂ ಅವರನ್ನು ಬಹಳ ಎತ್ತರದಲ್ಲಿ ಇರ್ತೇನೆ. ಹಾಗೆ ಕಾಂಗ್ರೆಸ್ಸಲ್ಲಿ ಸೀಟು ಬಂತು, ಗೆದ್ದೆ. ಸೋಲಿಸೋರು ಇದ್ದಿರ್ಬೋದು, ಎಲ್ರಿಗೂ ಗೊತ್ತು. ನಾನು ಅದನ್ನು ಹೇಳುವುದಿಲ್ಲ, ಹೇಳಲೂ ಇಲ್ಲ. ನಂದೇನೆಂದರೆ ಗೆದ್ದಾಗಿದೆ. ಗೆದ್ದ ಆದ ಮೇಲೆ ಇನ್ನೊಬ್ಬರ ದೂರಿಗೆ ಏನಾಗಲಿಕ್ಕುಂಟು? ನನ್ನ ಕರ್ತವ್ಯ ಏನು ಮಾಡಿದ್ದೇನೆ. 2 ಬಾರಿ ಅವಕಾಶ ಸಿಕ್ಕಿದೆ. ಬಹುಶಃ ಯಾರು ಎಷ್ಟೇ ಹೇಳಿ ನನಗೆ ಹೆಮ್ಮೆ ಏನು ಅಂದರೆ, ನಾನು ಒಬ್ಬರಿಗೆ 1 ಗ್ಲಾಸು ಚಹಾ ಕೊಡಲಿಲ್ಲ, ಕಾಫಿ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಊಟ ಕೊಡಲಿಲ್ಲ, ಪೈಸೆ ಅಂತೂ ಕೊಟ್ಟೇ ಇಲ್ಲ. ಆದರೆ ಶಕ್ವಕ್ಕನನ್ನು ಇವತ್ತು ಮಾಜಿ ಆಗಿ 8 ವರ್ಷ ಆದರೂ ಶಕ್ವಕ್ಕನನ್ನು ಜನ ನೆನೆಸ್ತಾರೆ ಅಂತ ಹೇಳಿದರೆ, ಪುತ್ತೂರಿನಲ್ಲಿ ನಾನೊಂದು ಇತಿಹಾಸ ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳುವ ಹೆಮ್ಮೆ. ಹೌದು. ಇನ್ನೊಂದು, ಇಲ್ಲಿ ನೀವು ಯಾರಲ್ಲಿ ಬೇಕಿದ್ರೆ ಕೇಳಿ, ನಾನು 8 ಹೈಸ್ಕೂಲ್ ಮಾಡಿದ್ದೇನೆ, ಒಂದೇ ಒಂದು MLA ಮಾಡಿಲ್ಲ. ನಾನು 3 PU ತಂದಿದ್ದೇನೆ, 2 ಡಿಗ್ರಿ ತಂದಿದ್ದೇನೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಂದಿದ್ದೇನೆ, ಅಂಬೇಡ್ಕರ್ ವಸತಿ ಶಾಲೆ ತಂದಿದ್ದೇನೆ, ಎಲ್ಲ ವಿಧಾನ ಏನೆಲ್ಲ ತಂದಿದ್ದೇನೆ. ಯಾರಾದರೂ ಒಂದು ಬ್ಯಾನರ್ ಹಾಕಿದಾರ ಕೇಳಿ? ನನ್ನ ಬ್ಯಾನರಲ್ಲಿ ಶಕ್ವಕ್ಕನನ್ನು ನೋಡಿ ಯಾರೂ ಓಟು ಕೊಟ್ಟದ್ದಿಲ್ಲ. ಬ್ಯಾನರು ಹಾಕಿ ಶಕ್ವಕ್ಕ ನಿಮಗೊಂದು ಸಲಾಮ್ ಅಂತ ಹೇಳಿದವರೂ ಇಲ್ಲ. ಆದರೆ ಇವತ್ತು ಮನಸ್ಸಲ್ಲಿ ಶಕ್ವಕ್ಕನನ್ನು ಇಟ್ಟು ಶಕ್ವಕ್ಕ ಉಂಜಿಗಲಿಗೆ ಬಲೆ ಅಂತ ಕರೀತಾರಲ್ಲ, ಅದಕ್ಕೆ ಹ್ಯಾಟ್ಸಪ್ ನನ್ನ ಮಟ್ಟಿಗೆ ನಾನೇ ಹೇಳ್ಕೊಳ್ಳೋದು. ಯಾಕೆ ಗೊತ್ತಾ? ಯಾರು ಹೊಗಳಬೇಕು ಅಂತಿಲ್ಲ, ನನಗೆ ತೃಪ್ತಿ ಇದೆ. ನಾನು ಈ ಕ್ಷೇತ್ರಕ್ಕೆ ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಒಂದು ನಾಮಿನೇಟ್ ಮಾಡುವಾಗ ಎಲ್ಲ ಜಾತಿಗೂ ಕೊಟ್ಟಿದ್ದೇನೆ. ಸ್ವಜನ ಪಕ್ಷಪಾತ ಅಂತೂ ಮಾಡಿಯೇ ಇಲ್ಲ. ನನ್ನವರು ಅಂತ ಯಾರಿದ್ದಾರೆ ಒಬ್ಬರಿಗೆ ಒಂದು ಅವಕಾಶ ಕೊಡಲಿಲ್ಲ. ಪಾಪ ನನ್ನೊಟ್ಟಿಗೆ ಕುಡ್ದವರು ನಳ್ದವರು ಇದ್ದರೂ ಕೂಡ ಅವರನ್ನು ಸುಮ್ಮನೆ ಕೂತ್ಕೊಳಿಸಿದ್ವಿನ ಅವರಿಗೂ ಒಂದು ಕೊಡಲಿಲ್ಲ. ನಿಜವಾಗಿಯೂ ಪಕ್ಷದಲ್ಲಿ ಬಹಳಷ್ಟು ಕೆಲಸ ಮಾಡಿದ ಯುವಕರಿಗೆ, ಹಿರಿಯರಿಗೆ ನಾಮಿನೇಟ್ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದು ತೃಪ್ತಿ ಇದೆ. ಹೌದು. ಈಗ ನೀವು ಹೇಳಿದ ಹಾಗೆ ಶಕ್ವಕ್ಕನನ್ನು ಪಾರ್ಟಿಯಿಂದ ಯಾರೂ ಗುರುತಿಸುವುದಿಲ್ಲ,
ಶಕ್ಕು ಅಕ್ಕನನ್ನು ಶಕ್ಕು ಅಕ್ಕ ಅಂತಲೇ ಹೇಳಿ ಗುರುತಿಸು. ನೀವು ಮಾಡಿದ ಕೆಲಸದಿಂದ, ನಿಮ್ಮ ಆದರ್ಶ ವ್ಯಕ್ತಿತ್ವದಿಂದ, ನೀವು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳಿಂದಲೇ ಎಲ್ಲರೂ ಗುರುತಿಸೋದು. ಅದಕ್ಕೆ ನಾವು ಕೂಡ ಚಿರಋಣಿಯಾಗಿರ್ತೇವೆ ನಿಮಗೆ. ನೀವು ಒಂದು ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ನಮಗೆ ಬೇರೆ ಅವ್ರನ್ನೆಲ್ಲ ತಗೊಳ್ಬೇಕು ಅಂತಿಲ್ಲ. ಶಕುಂತಳಾ ಶೆಟ್ಟಿ ಅವ್ರನ್ನ ತಗೊಂಡು, ಟಿ ಶೆಟ್ಟಿ ಅವ್ರನ್ನ ತಗೊಂಡು ನೀವೇ ಒಂದು ರೋಲ್ ಮಾಡೆಲ್ ಈಗಿನ ಹುಡುಗಿಯರಿಗೆ ಯಾರಿಗೆ ಕೂಡ ಆಗಿರಲಿ. ಈಗ ನೀವು ಹೇಳಿದ್ರಿ ಇದು ಸ್ವಲ್ಪ ಸೂಕ್ಷ್ಮ ವಿಷಯ, ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ತಿಳಿಸ್ಬೋದು, ಡಿಸ್ಕಸ್ ಕೂಡ ಮಾಡ್ಬೋದು. ಈಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ನಮ್ಮ ದೇಶ ಎಲ್ಲ ಸರ್ವಧರ್ಮ ಪ್ರಿಯ ದೇಶ ನಮ್ಮದು. ಇಲ್ಲಿ ಏಕತೆ ಇರಬೇಕು, ಸಮಾನತೆ ಇರಬೇಕು ಅಂತ ಸಂವಿಧಾನದಲ್ಲಿ ಬರೆದಿದ್ದಾರೆ. ಪ್ರತಿ ಹಿರಿಯರು ಹೇಳ್ತಾರೆ, ಪ್ರೀಚಿಂಗ್ ಆಗ್ತಾನೇ ಇರ್ತದೆ. ನಾವು ನಮ್ಮ ಇಡೀ ದೇಶದ ಡಿಸ್ಕಸ್ ಮಾಡೋದು ಬೇಡ, ನಮ್ಮ ಒಂದು ಸೌತ್ ಕೇಂದ್ರದ್ದು ಡಿಸ್ಕಸ್ ಮಾಡೋ ಸ್ವಲ್ಪ. ಈಗ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಇವರು 3 ಒಂಥರ ಅಕ್ಕ ತಂಗಿಯಂದಿರ ಹಾಗೆ, ತುಂಬ ಹತ್ರ. ನಮ್ಮ ಆಚಾರ ವಿಚಾರಗಳಲ್ಲಿ ತುಂಬ ಸಾಮ್ಯತೆ ಇರ್ತದೆ. ಆದರೆ ಎಲ್ಲ ವಿಷಯಗಳಲ್ಲೂ ನಾವೊಂದು ಮೇಲೆ ಅಂದರೆ ಇದು ಬುದ್ಧಿವಂತರು, ನಾಗರಿಕರು, ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗುವುದಿಲ್ಲ. ಮತ್ತು ಸ್ವಲ್ಪ ತಾಳ್ಮೆ ಉಂಟು ನಮಗೆ, ಮಾತಾಡೋದು ತುಂಬ ನಯ ವಿನಯ ಉಂಟು, ಗೌರವಯುತವಾಗಿ ಮಾತಾಡ್ತೀರಿ. ಬೈಗಳದಲ್ಲೂ ಅಷ್ಟೇ, ಜಾಸ್ತಿ ಅಂತ ಕೆಟ್ಟ ಶಬ್ದ ಯೂಸ್ ಮಾಡಲ್ಲ. ಹೆಚ್ಚಂದರೆ ನಿನ್ನ ಸಾವಿಯ, ನೀನು ಅಮ್ಮೆಯ ಅಂತ ಅಷ್ಟೇ ಹೇಳ್ತೇವೆ ಅಷ್ಟೇ, ಏನಷ್ಟು ವಲ್ಗರಾಗಿ ಹೋಗುವುದಿಲ್ಲ ನಾವು ಅಂತ. ಆದರೆ ವರ್ಷದಲ್ಲಿ 1 ಸಲವ 2 ಸಲವ ಯಾವಾಗಲಾರು 1 ಸಲ ನಮ್ಮಲ್ಲಿ ಕೋಮುಗಲಭೆ, ಅವರಿಗೆ ಹಾಗೆ ಮಾಡಿದರು, ಇವರಿಗೆ ಹೀಗೆ ಮಾಡಿದರು, ಇಂಥದ್ದು ಬಂದೇ ಬರ್ತದೆ. ಬಂದ ನಂತರ ಅದಕ್ಕೆ ರಾಜಕೀಯ ಬಣ್ಣ ಕೂಡ ಬಳಿತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ರಾಜಕೀಯ ಅಂತ ಹೇಳಿ ಯುವಕ ಯುವತಿಯರು ಅದರ ಹಿಂದೆ ಕೂಡ ಹೋಗ್ತಾರೆ. ಸೊ ಇಂದಿನ ಯುವಕ ಯುವತಿಯರಿಗೆ ನೀವು ಅದರ ಬಗ್ಗೆ ಏನು ಸಂದೇಶ ಹೇಳಬೇಕು ಅಂತ ನಾನು ಹೇಳೋದು ನೋಡಿ, ನಾನೇ ನಿಮಗೆ 2 ಉದಾಹರಣೆ ಕೊಡ್ತೇನೆ. ಸೌಮ್ಯ ಭಟ್ ಕೊಲೆ ಆದ್ಲು, ಇಡೀ ನಮ್ಮ ಪುತ್ತೂರು ಉರಿದು ಹೋಯ್ತು, BJP ಬೆಳೆಯಿತು, ಗೊತ್ತಾಯ್ತಲ್ಲ. ಅಕ್ಷತಾ ಭಟ್ ಅಂತ ಸುಳ್ಯದಲ್ಲಿ ಸೇಮ್. ಹೌದು. ಸೌಮ್ಯ ಭಟ್ ನಿರ್ಜನ ಪ್ರದೇಶ, ಕೊಲೆಗಾರ ಮುಸ್ಲಿಂ. ಇವಳು ನಡು ಬೀದಿ, ಅಕ್ಷತಾ ನಡು ಬೀದಿಯಲ್ಲಿ ಚೆನ್ನಕೇಶವ ದೇವಸ್ಥಾನದ ಪಕ್ಕದಲ್ಲಿ ಕೊಲೆ ಆಗ್ತಾಳೆ. ಸೇಮ್ ಅದೇ 20-30 ಬಾರಿಗೆ ಚುಚ್ಚಿ ಹೆಲ್ಪ್ ಹೇಳ್ತಾಳೆ. ಜನ ನಿಂತು ನೋಡ್ತಾರೆ, ಒಬ್ಬರಾದರೂ ಬರುವುದಿಲ್ಲ. ಕೊಲೆಗಾರ ಯಾರು? ಹಿಂದೂ. ನಾನು ಹೇಳೋದು, ಕೊಲೆಗಾರ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ನಮಗಿರುವುದವ ಕೊಲೆಗಾರ. ಅದಕ್ಕೆ ನಾನು ನಿಮ್ಮಲ್ಲಿ ಹೇಳಿದ್ದು, ದೇಶದ ವಿಷಯ ಬರುವಾಗ ನೀವು ದೇಶದ ಕಾನೂನನ್ನು, ನಿಶಾನನ್ನು, ಈ ಭೂಮಿಯನ್ನು ಗೌರವಿಸಲೇಬೇಕು. ಅದು ಅಲ್ಲ, ಅವನಿಗೆ ಶಿಕ್ಷೆ ಬೇಕು. ಅವ ಪಕ್ಷ ಜಾತಿ ಯಾಕೆ ನೋಡ್ತೀರಿ? ಯಾರೇ ಇರಲಿ. ನಾವು ನೋಡಿ, ಇತ್ತೀಚೆಗೆ ಒಮ್ಮೊಮ್ಮೆ ನೋವಾಗ್ತದೆ. ಗೋ ಹತ್ಯೆ ಅಂತ ಯಾರಿಗೆ ಹೊಡಿತಾರೆ, ಅದರ ಹಿಂದೆ ಇರುವುದೇ ಬೇರೆ. ಇದನ್ನು ನೋಡಿದಾಗ ಕಾನೂನು ಯಾಕೆ ಬೇಕು? ಆದ ಕಾರಣ ಕಾನೂನಿಗೆ ಬಗ್ಗದವ ನನ್ನೂ ಬಗ್ಗಿಸ್ಬೇಕು. ಯಾಕೆ ಇಷ್ಟೆಲ್ಲ ಅತ್ಯಾಚಾರ ಇಲ್ಲಿ ಆಗ್ತದಲ್ಲ, ಯಾಕೆ ದುಬೈಯಲ್ಲಿ ಆಗುವುದಿಲ್ಲ? ಯಾಕೆ ಪಾಕಿಸ್ತಾನದಲ್ಲಿ ಆಗುವುದಿಲ್ಲ? ಅದಕ್ಕೆ ಹೇಳಿದ ನಾನು, ಯಾವತ್ತೂ ಕಾನೂನಿನ ಭಯ ಇರಬೇಕಾ? ಯಾವುದೋ ಬಿಲ್ಲಾರಂಗನಿಗೆ ಗಲ್ಲಾಯಿತು ಅಥವಾ ಇನ್ನೊಬ್ಬನಿಗೆ ಆಯಿತು, ಪೇಪರಲ್ಲಿ ಬರ್ತದೆ. ನೀವು ಇದನ್ನು ಕಲಮು ಓದ್ತಿರೋ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ, ಅದು ಹೋಯ್ತು. ಅದರ ಬದಲು 4 ಪಬ್ಲಿಕಲ್ಲಿ ಗಲ್ಲಿಗೆ ಹಾಕಿ, ನಮ್ಮ ಶಾಂತಿಯುತ ದೇಶ ಹೌದು, ಶಾಂತಿಯಿಂದ ಬಾಳ್ಬೇಕಿದ್ರೆ ನೀವು ದೇಶವನ್ನೇ ಮಾರುವ ಸ್ಥಿತಿ ಅಥವಾ ದೇಶದಲ್ಲೇ ಪರಕೀಯರನ್ನು ತುಂಬ ರೀತಿ, ಅದು ಯಾವ ಪಕ್ಷ ಮಾಡಿದರೂ ತಪ್ಪಿ. ಸಾರ್ವಜನಿಕವಾಗಿ ಕೊಟ್ಟಾಗ ಆ ಚಿತ್ರಣ ಇದೆಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಭಯ ತರ್ತದೆ. ನೀವು ಕಾಗದದಲ್ಲಿ ಬರೆದದ್ದು ಕಾಗದ ಓದಿ ಎಲ್ಲಿ ಇಟ್ಟಾಗ ಅದು ಹೋಗ್ತದೆ. ಆ ನೆನಪುಗಳು ಸಾಧಾರಣ ಒಂದು 15-20 ವರ್ಷದ ಹಿಂದೆ ಆ ತಾಲಿಬಾನ್ಗಳು ತೂಗಾಡಿಸ್ತಿದ್ರಲ್ಲ,
ಅದು ಇವತ್ತು ನನ್ನ ಮನಸ್ಸಿನಲ್ಲಿ ಆ ಚಿತ್ರಣ ಹಾಗೇ ಕಾಣ್ತಾ ಉಂಟು. ನಮ್ಮಲ್ಲಿ ಯಾಕೆ ಮಾಡೋದಿಲ್ಲ? ನಮ್ಮಲ್ಲಿ ಜೈಲಲ್ಲಿ ಎಲ್ಲೋ ಸಾಯ್ತಾರೆ, ಗಲ್ಲ ಆಗ್ತದೆ ಕಾಣ್ತದೆ, ಯಾರಿಗೊತ್ತು? ಅಲ್ಲೇ ಸಾಯ್ತಾನೆ, ಅಲ್ಲೇ ದಹನವೋ ದಫನೋ ಮಾಡ್ತಾರೆ, ಮುಗೀತು. ಅದು ಜನರಿಗೆ ಬಿಸಿ ಮುಟ್ಟಬೇಕಿದ್ರೆ ಯಾವುದಾದ್ರೂ ಕಾಣಬೇಕು. ಏನು ಈಗ ಯಾವುದೋ ನಿನ್ನೆ ಒಂದಿತ್ತು PUC ಹುಡುಗ ಬಾಲ್ಕನಿಯಲ್ಲಿ ಹೋಗಿ ಮನೆಯಲ್ಲಿ ಒನ್ಮೇಲೆ ಆದರೂ ಕೊಲೆ ಮಾಡೋದೇ. ಕೊಲೆ ಅಂತ ಹೇಳಿದರೆ ಕೋಳಿ ನಾಯಿಯನ್ನು ಕೊಲೆ ಮಾಡಿದರೆ ಕೇಸ್ ಆಗ್ತದೆ, ಕೋಳಿ ಅಂಕ ಮಾಡಿದರೆ ಕೇಸ್ ಆಗ್ತದೆ. ಆದರೆ ಹಾಗೆ ಏನಿಲ್ಲ, ಅವ ಇನ್ನು ನಾಳೆ ಜಾಮೀನಿಯಲ್ಲಿ ಬರ್ತಾನೆ, ಇನ್ನೊಂದು ಹುಡುಗಿ ಮನೆಗೆ ಹೋಗಿ ನುಗ್ತಾನೆ. ಯಾಕಂದರೆ ಕಾನೂನಿನ ಬಿಸಿಬೇಕು. ಯಾರೇ ಆಗಲಿ ನೀವು ದ್ವೇಷ ಭಾಷಣ ನೋಡಿ, ದ್ವೇಷ ಭಾಷಣಕ್ಕೆ ಯಾರು ಅಂತಲ್ಲ. ನೀವು ನಿಂತುಕೊಂಡು ನನ್ನನ್ನು ಏನೋ ಬೈತೀರಿ, ನಾನು ರಾಜಕೀಯದವಳು ಅಂತ, ನಿಮ್ಮಲ್ಲಿ ಸಾಕ್ಷಿದ್ರೆ ಇಟ್ಟು ಪ್ರೆಸ್ ಮಾಡಿ, ಅಥವಾ ಅದನ್ನು ಸಾರ್ವಜನಿಕರ ಗಮನಕ್ಕೆ ತನ್ನಿ. ನೀವು ಭಾಷಣ ಮಾಡಿಕೊಂಡು ಯಾರೋ ಅದಕ್ಕೆ ಕಲ್ಲು ಹಿಡ್ಕೊಂಡು, ಯಾರೋ ಹೊಡ್ಕೊಂಡು, ಯಾರೋ ಭಾಷಣ ಮಾಡೋದು, ಯಾರೋ ಸಾಯಿತು, ಯಾರೋ ಜೈಲಿಗೆ ಹೋಗೋದು, ಅದು ಆಗಬಾರ್ದು. ಅದಕ್ಕೆ ಕಾನೂನು ಕಟ್ಟುನಿಟ್ಟಲ್ಲಿ ಇರಬೇಕು ಅಂತ ಇದನ್ನು ನಾನು, ಯಾಕಂದರೆ ಒಂದು ದೇಶದ ಬಗ್ಗೆ ಅಭಿಮಾನ ಇರಬೇಕು ಅಂತಾದರೆ ಅಲ್ಲಿ ಕೋಮು ಸೌಹಾರ್ದತೆ ಇರಬೇಕು. ಹೌದು. ನೀವು ಯಾವುದು ನಮ್ಮ ಆಸುಪಾಸಲ್ಲಿ ಎಲ್ಲ ಧರ್ಮದವರು ಇರ್ತಾರೆ. ಹೌದು. ಕಷ್ಟ ಬರುವಾಗ ಓಡಿಕೊಂಡು ಬರ್ತಾರೆ, ಅವರಲ್ಲಿ ನಾವು ಹೋಗ್ತೇವೆ. ಹಾಗೆಂತ ಊರಲ್ಲಿ ನೋಡಿ ನೀವು, ಯಾರು ನೀವು ಬಹುದೊಡ್ಡ ಹಿಂದೂ ಆದ್ಯ ಮುಸ್ಲಿಂ ಆದ್ಯ ಇನ್ನೊಬ್ಬನ ಇದ್ದರೂ ಕೂಡ ಯಾರಿಗೂ ಆಕ್ಸಿಡೆಂಟ್ ಆದಾಗ ತಗೊಂಡೋಗ್ತಾನೆ. ಅದು ನಮ್ಮ ಮಣ್ಣಿನ ಗುಣ. ಆ ಗುಣವನ್ನು ಉಳಿಸಿಕೊಳ್ಳುವ, ಗೊತ್ತಾಯ್ತಲ್ಲ? ತಪ್ಪು ಮಾಡಿದಾಗ ತಪ್ಪನ್ನು ಸರಿ, ಎಲ್ಲವನ್ನು ಹೊಡೆದು ಬಡ್ದು ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ಸಾರಿ ಹೇಳಬೇಕು, ಕೊನೆಗೆ ದಂಡ ಪ್ರಯೋಗ, ಹಾಗೆ ಆಗಬೇಕು. ಆ ರೀತಿಯಲ್ಲಿ ಹೋಗಿ ಸೌಹಾರ್ದತೆ ಎಲ್ಲರ ಜೀವನದಲ್ಲಿ ಬಂದರೆ ದೇಶ ಸುಭಿಕ್ಷೆಯಿಂದ ಬದುಕಲಿಕ್ಕೆ ಸಾಧ್ಯ. ಒಂಥರ ಏನಂದರೆ ರಾಜಕಾರಣಿಗಳು ಇದಕ್ಕೆ, ನಾನು ರಾಜಕಾರಣಿಯಾಗಿಯೇ ಹೇಳ್ತೇನೆ, ನಾವೇನು ಸುಭಗರಲ್ಲ, ನಮಗೆ ಓಟು ಬೇಕು. ನಾನು ಇನ್ನೊಮ್ಮೆ ಗೆಲ್ಲಬೇಕಿದ್ರೆ ಏನಾದರೂ ಒಂದು ಆಗಬೇಕು, ನಾನೊಂದು ಸೈಡು ನಿಲ್ಲಬೇಕು. ಹಾಗೆ ನಾವು ಮಾಡಬಾರ್ದು ಅಂತ ನಾನು ಹೇಳೋದು. ಯಾಕಂದರೆ ಅವಾಗ ನೋಡಿ, ಶಕ್ವಕನಿಗೆ 2 ಸಲ ಅವಕಾಶ ಸಿಕ್ಕಿದೆ, ಇನ್ನೆರಡು ಸಲ ಸಿಕ್ಕಿದ್ರು ಆದೀತು ಅಂತ ಇರ್ಬೋದು. ಹಾಗೆ ನಮ್ಮದಲ್ಲಿ 6 ಸಲ 8 ಸಲ ಆದವರು ಇದ್ದಾರೆ, ಇನ್ನೂ ಬಂದರೆ ಆದೀತು ಅಂತ ಉಂಟು. ಕೊಡದಿದ್ದಾಗ ಬಿಟ್ಟು ಕೊಡುವುದರಲ್ಲಿ ಸಮಸ್ಯೆ ಇಲ್ಲ. ಹಾಗೆಂತ ನೀವು ಕೆಟ್ಟವರು ಅಂತ ಮಾಡಲಿಕ್ಕೆ ಕಲ್ಲೊಡೆದು ಅಥವಾ ದೊಣ್ಣೆ ಹಿಡಿದು ಯಾವುದೋ ವಿಷಯದಲ್ಲಿ ಮಾಡಿಸಿದರೆ ಆಗ ಸೌಹಾರ್ದತೆಗಳು ಹೋಗ್ತದೆ. ಹೋಗುವುದೇ ನಿಜವಾಗಿಯೂ ನನಗೆ ಕಾಣೋದು ಇದರಲ್ಲಿ ಎಲ್ಲವೂ ಬೆರೆತು, ಜಾತಿಯೋ ಧರ್ಮವೋ ಎಲ್ಲಕ್ಕಿಂತ ಮಿಗಿಲು ರಾಜಕೀಯ ಸೇರಿಕೊಂಡು ಸಮಾಜವನ್ನು ಹಾಳು ಮಾಡ್ತಾ ಇದೆ. ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದು, ದೇವಸ್ಥಾನವೇ ಇರಲಿ, ಎಲ್ಲೂ ಕಂಡಾಗ ಇದೇ ಶಾಲೆ, ದೇವಸ್ಥಾನ, ಆಸ್ಪತ್ರೆ, ಇಲ್ಲಿಗೆ ರಾಜಕೀಯ ಪ್ರವೇಶ ಆಗಬಾರ್ದು. ನನ್ನ ಗೌರ್ಮೆಂಟ್ ಬಂದಾಗ ನನ್ನವರೇ ಅಧ್ಯಕ್ಷರಾಗಲಿ, ಆದರೆ ಅವ ಸಾಮಾಜಿಕವಾಗಿ ಒಳ್ಳೆಯ ವ್ಯಕ್ತಿತ್ವ ಇದ್ದವರಾಗಬೇಕು. ಯಾಕೆಂದರೆ ಸಮಾಜದಲ್ಲಿ ಬೇಕಾದಷ್ಟು ಅವಕಾಶಗಳು ಇದ್ದಾಗ ಅದನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ. ರಾಜಕೀಯದಲ್ಲಿ ರಾಜಕಾರಣಿಗಳ ಜೊತೆ ನಮಗೆ ಒಡನಾಟ ಅಂತೆಲ್ಲ ಇರ್ತದೆ. ಈಗ ಆದರೆ ನೀವೊಂದು ಪಕ್ಷ ಅಂತ ಸೇರಿದ ನಂತರ ನಿಮ್ಮನ್ನು ಹೇಳ್ತಾ ಇಲ್ಲ, ಯೂಶ್ವಲಿ ನಮಗೆ ಕಾಣೋದನ್ನು. ಈಗ ನಾನೊಂದು ಎ ಪಕ್ಷ ಅಂತ ಇದ್ದರೆ ನಾನು ಬಿ ಪಕ್ಷದವರನ್ನು ಬೈಯೋದು, ಬೈಯೋದು. ಹೊರಗಡೆ ಬಂದ ನಂತರ ಅವರಿಬ್ಬರು ಒಂದೇ ಕಡೆ ಬಿರಿಯಾನಿ ತಿಂತಾರೆ, ಒಂದೇ ಕಡೆ ಹಾಕ್ತಾರೆ, ಎಲ್ಲ ಒಟ್ಟಿಗೆ. ಹಾಕೋರು ಮಾತ್ರ, ಹಾಕದವ್ರು ಹಾಗಿರ್ತಾರೆ.
ಈಗ ಇಂಥದನ್ನು ನೋಡಿಕೊಂಡು ಈಗಿನ ಯುವತಿಯರು ಸ್ಕೂಲಿಂದಲೇ, ಈಗ ನಾನು ಕಾಲೇಜೆಲ್ಲ ಹೋಗ್ಬೇಕಾದ್ರೆ ಕಾಲೇಜಿಂದ ಇರ್ತಿತ್ತು, ಈಗೆಲ್ಲ ಸ್ಕೂಲಿಂದಲೇ ಪಕ್ಷದ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಮಕ್ಕಳ ಮೇಲೆ, ನೀವೀಗ ದೇಶದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಜನಾಂಗ ಕೂಡ ಅಲ್ವಾ ನಮ್ಮ ದೇಶದ್ದು. ಸೊ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಇಂಥ ರಾಜಕೀಯ ಇದು, ಅದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನೀವು ಹೇಳಿದ್ದು 100ಕ್ಕೆ 100 ಸರಿ. ಅದರ ಜವಾಬ್ದಾರಿ ಒಂದನೇದಾಗಿ ಮನೆಯವರಿಗೆ ಬೇಕು. ನಾನು BJP, ನನ್ನ ಮಗುವಿಗೆ ನಾನೇನು ಹೇಳ್ತೇನೆ, ನೀನು BJPಯಲ್ಲಿ ರೆಡ್ಡೆ ಬೇರೆ ರೆಡ್ಡೆ ಹೇಳ್ತೇವೆ. ನಾನು ಕಾಂಗ್ರೆಸ್ಸು, ಆ ಗಾಂಧಿ ಒಳ್ಳೆಯದು, ಈ ಗಾಂಧಿ. ಈ ಮಕ್ಕಳ ತಲೆಯಲ್ಲಿ ಅದೇ ಉಳಿತದೆ, ಗೊತ್ತಾಯ್ತಲ್ಲ. ಇನ್ನೊಂದು, ಈ ಸಮಾಜ ಕೆಡುವುದಕ್ಕೆ ಮೊನ್ನೆಂದು IPS ಅಧಿಕಾರಿ ಹೇಳಿದ್ದಾರೆ, ಇಡೀ ಸಮಾಜ ಹಾಳಾಗುವುದಕ್ಕೆ TV ಚಾನೆಲ್ ಮತ್ತು ಮೊಬೈಲ್ ಕಾರಣ. 100ಕ್ಕೆ 100 ಹೇಳ್ತೇನೆ, ಇದು ಸತ್ಯ. ಯಾಕೆ ಗೊತ್ತಾ, ನೀವು ಒಂದೇ ಒಂದು ಸೀರಿಯಲಲ್ಲಿ ಮನೆಯೊಳಗೆ ಸೌಹಾರ್ದತೆ ಹಾಗೂ ಪ್ರೀತಿಯಲ್ಲಿ ಇರುವಂಥ ಮನೆ ಉಂಟಾ ಒಂದು ತೋರಿಸಿ. ಎಲ್ಲ ಮನೆಯ ಒಳಗೆ ಕುತಂತ್ರಿಗಳು, ಮನೆಯ ಒಳಗೆ ಒಬ್ಬರಿಂದೊಬ್ಬರು ಕಾಲೇಳಿ, ಅದೇ ಸೀನ್ ನಾವು ನೋಡೋದು. ಇನ್ನು ನೀವು ಮೊಬೈಲು, ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾನು ಕಮಿಟಿ ಚೇರ್ಮ್ಯಾನ್ ಆಗಿದ್ದೆ, BJPಯಲ್ಲಿದ್ದಾಗಲೂ ಆಗಿದ್ದೇನೆ, ಕಾಂಗ್ರೆಸ್ಸಲ್ಲಿದ್ದಾಗಲೂ ಆಗಿದ್ದೇನೆ. ಅಧ್ಯಕ್ಷರು ವರ್ಷಕ್ಕೆ 6 ತಿಂಗಳಿಗೊಮ್ಮೆ ವರದಿ ಸಬ್ಮಿಟ್ ಮಾಡಲಿಕ್ಕಿದೆ. ನಾನು ಸಬ್ಮಿಟ್ ಮಾಡಿದರಲ್ಲಿ, ನಾವು ಕಮಿಟಿಯವರು ಎಲ್ಲ ಸೇರಿ ಮಾಡೋದದು ನಿರ್ಣಯ ಮಾಡಿದ್ದರಲ್ಲಿ ಮೊಬೈಲ್ ನಿಷೇಧ PUCವರೆಗೆ ಅಂತ ಕೊಟ್ಟಿದ್ದೆ. ಎಲ್ಲರೂ PA ಮಾಡಿಯೇ ಕೊಟ್ಟದ್ದು. ತಗೊಳ್ಳಿ, ಲೈವ್ ಬಂತು, ಎಲ್ಲ ನನಗೆ ಡಿಮಾಂಡು, ಎಲ್ಲ ಚಾನೆಲ್ನವ್ರದ್ದು. ಹೋದರೆ ಇಡೀ ಸಮಾಜದಲ್ಲಿ ಎಲ್ಲ ಎಂಥ ತಲೆ ಸರಿ ಇಲ್ಲದ ಅಧ್ಯಕ್ಷರು ಅಂತ ಕಮಿಟಿಯವರಿಗೆ ಇಲ್ಲ. ನನಗೆ ಬಂತು, ಮೊಬೈಲ್ ನಿಷೇಧ ಮಾಡಬೇಕು ಅಂತ ಹೇಳಿದರು ಅಂತ. ಆದರೆ ಒಂದು ಹುಡುಗಿ, ಅವಳು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾಯಿದ್ಳು, ಅಲ್ಲಿ ಹೋಗಿ ಮೈಕ್ ಹಿಡ್ದಿದ್ದಾರೆ. ಅವಳಲ್ಲಿ ಇವತ್ತು ವಿಧಾನಸೌಧದಲ್ಲಿ ಶಕುಂತಲಾ ಶೆಟ್ಟರು ಮೊಬೈಲ್ ನಿಷೇಧ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಆಗ ಕಂಡಿತು. ನೋಡಿ, ನಾನು MBBS ಸ್ಟೂಡೆಂಟ್, ಅವರು ಹೇಳಿದ್ದು PUCವರೆಗಿನ ಮಕ್ಕಳಿಗೆ. ಅಲ್ಲ, ನಾನು MBBSನವಳಲ್ಲಿ ನನ್ನಲ್ಲಿ ಮೊಬೈಲ್ ಇಲ್ಲ, ಇವರಿಗೆ ಯಾಕೆ ಬೇಕು? ಏನು ಕಲೀಲಿಕ್ಕೆ ಬೇಕು? ಇವರಿಗೆ ಗೊತ್ತಿಲ್ಲದನ್ನು ಕೇಳಲಿಕ್ಕೆ ಶಾಲೆಯಲ್ಲಿ ಲೆಕ್ಚರರ್ಸ್ ಇದ್ದಾರೆ, ಮಾಸ್ಟರ್ಗಳಿದ್ದಾರೆ, ಅವರಲ್ಲಿ ಕೇಳಿ ಕಲಿಯುವುದು ಬಿಟ್ಟು ಮೊಬೈಲ್ ಯಾಕೆ ಇವರ ಕೈಯಲ್ಲಿ ಬೇಕು ಅಂತ ಹೇಳಿದ್ದು ಹೊರತು, ನನ್ನ ಸಂಬಂಧಿಕರು ದುಬೈಯಿಂದ ನನಗೆ ಫೋನ್ ಮಾಡಿ ಮಂಡ್ಯ ಸಮಾಜ ಅಂತ ಕೇಳಿದ್ದೇ ಇದ್ದದ್ದು, ಗೊತ್ತಾಯ್ತಲ್ಲ. ಆದರೆ ಒಂದು ಹೆಮ್ಮೆ, ನನ್ನದೇ ಕ್ಷೇತ್ರದ ವಿವೇಕಾನಂದ ಮತ್ತು ಫಿಲೋಮಿನಾ ಆಗಲೇ ಮೊಬೈಲನ್ನು ಆ ಮಕ್ಕಳಿಗೆ ನಿಷೇಧ ಮಾಡಿದ್ದಾರೆ. ನೀವು ಯಾಕೆ ಬೇಕು? ನಾವು TV ಚಾನಲ್ ನನಗೆ ನೋಡಬೇಕು ಸೀರಿಯಲ್ಲು. ನನ್ನ ಮಗು ಸಣ್ಣದೇ ಇದ್ದರೆ ಅದನ್ನು ಆಚೆ ಹೋಗಿ ಹೇಳಿದರೆ ಅದು ಹಿಂದೆ ನಿಂತು ನೋಡೋದಿಲ್ವ? ಅದರಲ್ಲಿ ನಮಗೆ ಬೇಕಾದ್ದೇನಿದೆ? ಮಹಾತ್ಮ ಗಾಂಧಿ, ಈಗ ಕೆಲವರು ಒಪ್ಪುವುದಿಲ್ಲ, ಗಾಂಧಿ ಏನೂ ಅಲ್ಲ ಹೇಳ್ತಾರೆ. ಅವರಿಗೆ ಉಡ್ಲಿಕ್ಕೆ ಬಟ್ಟೆ ಇಲ್ಲದೆಲ್ಲ ಅವರು ತುಂಡು ಬಟ್ಟೆ ಉಟ್ಟದ್ದು. ನನ್ನ ದೇಶದ ಜನರಿಗೆ ಉಡುವುದಕ್ಕೆ ಮೇ ತುಂಬ ಬಟ್ಟೆ, ಹೊಟ್ಟೆಗೆ ಅನ್ನ ಸಿಗುವವರೆಗೆ ಅವರು ಕೋಟಿಪತಿ, ನಾನು ಅಂಥ ಡ್ರೆಸ್ ಹಾಕುವುದಿಲ್ಲ ಅಂತ ಹಾಗೆ ಹೋದ ಮಹಾತ್ಮ ಗಾಂಧಿ. ಮಹಾತ್ಮ ಆದದ್ದೇಗೆ ಅವರು ಶ್ರವಣಕುಮಾರ ತಂದೆ ತಾಯಿಯನ್ನು ಸಿಕ್ಕದಲ್ಲಿ ತಗೊಂಡು ಹೋಗುವ ನಾಟಕ ನೋಡಿ, ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಅವರು ಮಹಾತ್ಮದ್ದು. ನಮ್ಮ TV ಚಾನೆಲ್ಗಳಲ್ಲಿ, ನಮ್ಮ ಮೊಬೈಲಲ್ಲಿ ಏನಿದೆ? ಆದ ಕಾರಣ ಅದನ್ನು ಬಂದು ಮಾಡಬೇಕು. ನಾನು ರಾಜಕೀಯದಲ್ಲಿರ್ಬೋದು,
ನನ್ನ ಮಕ್ಕಳಲ್ಲಿ ನಾನು ನನಗೆ 3 ಮಕ್ಕಳು. ನನ್ನ 3 ಮಕ್ಕಳು ರಾಜಕೀಯದಲ್ಲಿ ಇಲ್ಲ. ನನಗೆ ಅದು ಅಗತ್ಯವೂ ಇಲ್ಲ. ಅವರು ಸೇರುವುದಿದ್ರು ಹೇಳೋದು ನಿಮಗೆ ಬೇಡಪ್ಪ, ನಾನಿದ್ದು ಮುಗಿಸಿದ್ದು ಮಾಡು. ನೋಡಿ, ರಾಜಕೀಯ ಅಂದಾಗ ನಿಮ್ಮ ಕಲ್ಪನೆ ಇರೋದು ಬೇಕಾದಷ್ಟು ಹಣ ಮಾಡಬಹುದು, ಕರೆಕ್ಟು, ಮಾಡುವವ ಮಾಡಬಹುದು. ನಾನು ನಿಮಗೆ ಹೇಳಿದಲ್ಲ, ಒಂದು ನೀರು ಕೊಡಲಿಲ್ಲ, ಒಂದು ಕಾಫಿ ಕೊಡಲಿಲ್ಲ, ನೀವು ಪುತ್ತರಲ್ಲಿ ಆಗ್ತಲ್ಲ ಅದ್ರ ಕೇಳಿ. ಅಂಥಲ್ಲಿ ಶಕ್ವಕ್ಕ ಏನು ಕೊಡದಿದ್ದರೂ ಶಕ್ವಕ್ಕ ಆಗಿದ್ದೇನೆ, ಕೊಡದಿದ್ದರೂ ನಿಮ್ಮ ಒಳ್ಳೆತನ ನಿಮ್ಮನ್ನು ಉಳಿಸ್ತದೆ ಅಂತ ಹೇಳೋದಕ್ಕೆ ಅದು ಸಾಕ್ಷಿ. ಆದರೆ ದುಡ್ಡು ಮಾಡೋದಂದರೆ ನಾನು ದೋಚಬೇಕು, ಯಾವುದೋ ರಸ್ತೆಯಿಂದ ದೋಚಬೇಕು, ಯಾವುದೋ ಕಟ್ಟಡದಿಂದ ದೋಚಬೇಕು. ಆ ಕಟ್ಟಡ 4 ವರ್ಷದಲ್ಲಿ ಬಿದ್ದು ಹೋದರೆ ಅದಕ್ಕೆ ಕಾರಣ ಕಾಂಟ್ರಾಕ್ಟ್ರು, ನಾನಲ್ಲ. ಹೀಗೆ ಆಗುವ ಬದಲು ಇನ್ನೊಂದು ಸರ್ಕಾರದ್ದು ತಪ್ಪಿದೆ. ಕಾಂಗ್ರೆಸ್ಸು BJP ಅಂತಲ್ಲ, ಯಾವುದೇ ಇಲಾಖೆ. ಶಕುಂತಲಾ ಶೆಟ್ಟಿ ಅವರು ಪ್ರಥಮವಾಗಿ ನಾವು MLAಗೆ ನಿಲ್ಲುವಾಗ ರಿಪೋರ್ಟ್ ಕೊಡಲಿಕ್ಕಿದೆ, ನನ್ನ ಆಸ್ತಿ ಇಷ್ಟು, ಹೌದು, ಅದರ ಮೇಲೆ ನಾನೀಗ ಮನೆಯಲ್ಲಿದ್ದೇನೆ. ನನಗೆ ಸರಕಾರದಿಂದ ಎಷ್ಟು ಸಿಗ್ತದೆ ಅಂತ ಹೇಳಿ ಸರಕಾರದಲ್ಲಿ ಲೀಸ್ಟ್ ಇದೆ. ಆ ಲೀಸ್ಟು ನನ್ನ ತೋಟ, ನನ್ನ ಗದ್ದೆ ಅಥವಾ ಏನೋ ನನ್ನ ಅದರಿಂದ ಹೆಚ್ಚು ಬಂದಾಗ ಎಲ್ಲಿಂದ ಅಂತ ಕೇಳಲಿಕ್ಕೆ ಆಗೋದಿಲ್ವ? ಕೇಳುವುದು ಯಾರಿಗೂ ಬೇಡ, ಎಲ್ಲರಲ್ಲೂ. 1 ಎಕರೆ ಜಾಗ ಇಲ್ಲದವನು ಇಡೀ ತಾಲೂಕನ್ನೇ ನುಂಗಿದವರು ಇರುವುದು. ಹಾಗಿರುವಾಗ ಯಾರು ಇದಕ್ಕೆ ಇದು ಮಾಡ್ತಾರೆ? ಆದ ಕಾರಣ ರಾಜಕೀಯ ನೀವು ಮಾಡೋದು. ಆ ಮಾಡುವಾಗ ಮಾಡೋದಕ್ಕೆ ನೋಡಿ, ಶಕುಂತಲಾ ಶೆಟ್ಟರು ನನಗೆ ಭಾರಿ ಆತ್ಮೀಯರು. ಅವರೊಟ್ಟಿಗೆ ಹೋಗಿ ಮಕ್ಕಳೆಂತ ನಿಮ್ಮ ಮಕ್ಕಳನ್ನು ಕಳಿಸಿ ಶಕ್ವಕ್ಕನಿಗೆ ಓಟು ಬರಬೇಕು ಅಂತ ನಿಮ್ಮ ಮಕ್ಕಳಿಂದ 4 ಜನರಿಗೆ ಕಲ್ಲೊಡಿಸಿದರೆ ಶಕ್ವಕ್ಕ ಬಚಾವಾಗ್ತಾರೆ. ಕಲ್ಲು ಹೊಡೆದವನೇ ಒಳಗೋಗೋದು. ಆದ ಕಾರಣ ನಮ್ಮ ಮಕ್ಕಳನ್ನು ಹೇಗೆ ಇಟ್ಟುಕೊಳ್ಳಬೇಕು ಅಂತ ಹೇಳೋದನ್ನು ಮೊದಲು ತಂದೆ ತಾಯಿ. ನಾನು ಒಂದು ಹೇಳ್ತೇನೆ, ತಂದೆ ತಾಯಿ ಇದ್ದಷ್ಟು ಕಾಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಬಾಲ್ಯದಲ್ಲೇ ಶುರು ಮಾಡಿದರೆ ಒಂದು 18 ವರ್ಷದವರೆಗೆ ಕಂಟ್ರೋಲ್ ಇಡ್ಬೋದು. ಯಾವತ್ತು ಮಕ್ಕಳು ಟೀನೇಜಲ್ಲಿ ಕೆಟ್ಟು ಹೋಗುವುದಿಲ್ವೋ ಆಮೇಲೆ ಅಷ್ಟು ಕೆಡುವುದಿಲ್ಲ, ಸ್ವಲ್ಪ ಆಲೋಚನೆ ಮಾಡ್ತಾರೆ. ಅದಕ್ಕೆ ತಂದೆ ತಾಯಿಯೂ ಕಾರಣ. ರಾಜಕಾರಣಿಗಳಂತೂ ಏನಿಲ್ಲ, ನಾನು ಹೇಳೋದು ಸಮಾಜದಲ್ಲಿ, ಸರ್ ನಾನು ಬರ್ತೇನೆ ನಿಮ್ಮ ಜೊತೆ, ನಿಮ್ಮ ಮಗ ಬರ್ತಾನ, ನಿಮ್ಮ ಮಗಳು ಬರ್ತಾಳ ಅಂತ 4 ಜನ ಕೇಳಲಿಕ್ಕೆ ಶುರು ಮಾಡಲಿ. ಅಲ್ಲಿ ಸ್ಟ್ರೈಕ್ ಇದೆ, ಅಲ್ಲಿ ಡೋಲು ಬಡಿಲಿಕ್ಕಿದೆ, ಅಲ್ಲಿ ಕಲ್ಲು ಹಾಕ್ಲಿಕ್ಕೆ ಇದೆ ಅಂತ ಹೇಳಿದರೆ, ಸರ್ ನಿಮ್ಮ ಮಕ್ಕಳು ಬರ್ತಾರ ಅಂತ ಕೇಳುವಾಗ ಬಂದರೆ ಇವರು ಹೋಗಲಿ, ಅವರನ್ನಾದರೂ ದುಡ್ಬೋದಲ್ಲ ಮೊದಲು. ಇದು ಯುವಕರಿಗೆ ಏನಾಗ್ತದೆ ಅಂದರೆ, ಓಹ್ ನಾನು ಒಂದು ಶೈನಿಂಗ್ ಆಗ್ತೇನೆ ಅಂತ ಆಗ್ತದೆ. ಆದರೆ ನಾನು MLA ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. MLA ಆಗೋದು ಅವನೇ. ಅದನ್ನು ಮಕ್ಕಳಿಗೆ ಮೊದಲು ಕಲಿಸಬೇಕು. ನಿಮ್ಮ ಯಾವುದು ವಿದ್ಯಾಭ್ಯಾಸ, ನಿಮ್ಮ ಗುರಿ, ಅದನ್ನು ಮೊದಲು ತಲುಪಿ, ಅದರ ಮೇಲೆ ರಾಜಕೀಯ ಮಾಡಿ, ಪ್ರಾಮಾಣಿಕ ರಾಜಕೀಯ ಮಾಡಿ, ಎಲ್ಲರನ್ನು ಪ್ರೀತಿಸಿ. ಯಾವುದೇ ಪಕ್ಷಕ್ಕೆ ಹೋಗಿ ನೀವು ಒಳ್ಳೆಯವರಾದರೆ ಆ ಪಕ್ಷ ಒಳ್ಳೆಯದು. ವಾಜಪೇಯಿ, ಅಡ್ವಾಣಿ, ನಾನು ಇವತ್ತು ಅವರಿಗೆ ಸಲ್ಯೂಟ್ ಹೊಡಿತೇನೆ, ಗೊತ್ತಾಯ್ತಲ್ಲ. ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾನು BJPಯಲ್ಲಿದ್ದರೂ ಇಂದಿರಾ ಗಾಂಧಿಯನ್ನು ಸೂಪರ್ ಪವರ್ ಲೇಡಿ ಹೇಳ್ತಿದ್ದೆ. ಇದು ನೀವು ಒಳ್ಳೆಯದನ್ನು ಮೆಚ್ಚಲಿಕ್ಕೆ ಕಲಿಬೇಕು. ಹೌದು, ಗೊತ್ತಾಯ್ತಲ್ಲ. ಯಾವತ್ತು ಇಂದಿರಾ ಗಾಂಧಿ ಬಾಂಬು ಸಿಡಿಸಿದ್ರ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ರ, ಭಾರತದ ದುರ್ಗೆ ಅಂತ ಕರೆದವರು ವಿರೋಧ ಪಕ್ಷದ ನಾಯಕ ವಾಜಪೇಯಿಯವರು. ಅಂಥದ್ದನ್ನು ನಮ್ಮ ಮಕ್ಕಳಿಗೆ ಕಲಿಸಿ ಅಂತ ಹೇಳೋದು ನಾನು. ನಾವು ಈ ಚಿಲ್ಲರೆ ಪಿಲ್ಲರೆ ಹೊಡೀರಿ ಬಡೀರಿ ಎಲ್ಲರೂ ಕೂಡ ಇದನ್ನು ಹೇಳೋದು ನಾನು. ಹಿಂದೂಗಳಿಗೆ ಅಲ್ಲ, ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು, ಯಾವ ಧರ್ಮದವರು, ಧರ್ಮಕ್ಕಿಂತ ಮಿಗಿಲು ದೇಶ ಇದ್ದರೆ ಮಾತ್ರ ನಾವು ಅಂತ ಹೇಳುವ ಕಲ್ಪನೆಯಲ್ಲಿ ನಿಮ್ಮ ಧರ್ಮವನ್ನು ನಿಮ್ಮ ಮಕ್ಕಳು ಪಾಲಿಸಲಿ.
ಅವರವರ ಧರ್ಮ ಅವರವರಿಗೆ ದೊಡ್ಡದು. ಆದರೆ ಧರ್ಮ ಸೌಹಾರ್ದತೆಯಲ್ಲಿ ನಡಿಬೇಕು ವಿನಃ ಸಹಬಾಳ್ವೆಯಲ್ಲಿ ಹೋಗಬೇಕು ವಿನಃ ಯಾವತ್ತೂ ದ್ವೇಷ ಸಾಧಿಸುವ ಹಾಗೆ ಆಗಬಾರ್ದು ಅಂತ ನನಗೆ.